ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಯಾವುದೇ ಹಿಟ್ಟು ಬಳಸದೇ ಸಾಫ್ಟಾದ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಒಂದು ಸೀಕ್ರೆಟ್ ಪದಾರ್ಥವನ್ನು ಬಳಸಿ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಸಾಫ್ಟಾಗಿ ಬರುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಬಟ್ಟಲು ಅನ್ನವನ್ನು ತೊಗೊಂಡಿದ್ದೀನಿ. ಇದು ರಾತ್ರಿ ಮಾಡಿರುವ ಅನ್ನ ನಾನಿಲ್ಲಿ ಬೆಳಗ್ಗೆ ತೊಗೋತಾ ಇದ್ದೀನಿ. ನೋಡಿ, ಇದೇ ಸೀಕ್ರೆಟ್ ಪದಾರ್ಥ. ನಾನು ಇಲ್ಲಿ ಅನ್ನದಿಂದ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಈ ಅನ್ನವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು, ರುಬ್ಕೊಂಡು ಬರಬೇಕಾಗುತ್ತೆ. ನೋಡಿ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಇದನ್ನು ರುಬ್ಕೊಂಡು ಬರಬೇಕು. ನೋಡಿ, ಇದರಲ್ಲಿ ಅನ್ನದ ಅಗಳಿರಬಾರದು. ನೋಡಿ, ಈ ರೀತಿ ನಾನು ಬೆಣ್ಣೆ ಥರ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಇವಾಗ ಒಂದು ಪಾತ್ರೆಯನ್ನು ತೊಗೊಂಡು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ಯಾವ ರೀತಿ ಪೇಸ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಅನ್ನ ಥರ ಇರಬಾರ್ದು, ಫುಲ್ ಇದು ಪೇಸ್ಟ್ ಆಗಿರಬೇಕು. ನೋಡಿ, ಇಲ್ಲಿ ಮತ್ತು ನಾನು ಇಲ್ಲಿ ರವವನ್ನು ತಗೋತಾ ಇದ್ದೀನಿ. ನೋಡಿ, ಇದು ನಾರ್ಮಲ್ ರವೆ, ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವವನ್ನು ಇದೆ. ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಈ ರವವನ್ನು ಒಂದು ಬಟ್ಟಲು ರವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ಸಕ್ಕರೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದು ನೀರು ಹಾಕುವ ಅವಶ್ಯಕತೆ ಇಲ್ಲ. ಅದೇ ರೀತಿ ನಾವು ಇಲ್ಲಿ ನಾದ್ಕೊಂಡು ಇಟ್ಕೊಳ್ಬೇಕು. ಒಂದು ಸ್ವಲ್ಪ ಲೂಸ್ ಆಗಿರಲಿ, ರವೆ ಇದೆಯಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೂಸ್ ಇರಲಿ. ನೆಂದಿದ ಮೇಲೆ ರವೆ ಎಲ್ಲ ಹೀರ್ಕೊಳ್ಳುತ್ತೆ, ಗಟ್ಟಿಯಾಗುತ್ತೆ. ನೋಡಿ, ಈ ರೀತಿ ನಾವು ನಾದ್ಕೊಂಡು, ಇಲ್ಲಿ ನಾನು ಯಾವುದೇ ಹಿಟ್ಟು ಕೂಡ ಬಳಸಲಿಲ್ಲ, ಬರೀ ರವೆ ಮತ್ತು ಅನ್ನದಿಂದ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟುಬಿಡಬೇಕು. ಅಲ್ಲಿವರೆಗೆ ನಾನು ಒಂದು ಬಟ್ಟಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮತ್ತೆ ಯೂಸ್ ಆಗುತ್ತೆ. ಮತ್ತು ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತಾ ಇತ್ತು, ಮತ್ತು ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾನಿದು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಹಿಟ್ಟು ಹೇಗೆ ನೆಂದಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಒಂದು ಅರ್ಧ ತಾಸು ಆಗಿದೆ. ಇವಾಗ ತೆಗೆದು ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪ ನಾನು ಎಣ್ಣೆಯನ್ನು ಹಚ್ಕೊಂಡು ಮತ್ತೆ ಮಿದ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾವು ನಾದ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಲೂಸ್ ಅನಿಸಿದರೆ ನಾವು ಮತ್ತೆ ಒಂದು ಸ್ವಲ್ಪ ಇದರಲ್ಲಿ ರವೆನ ಹಾಕ್ಕೊಂಡು ನಾದ್ಕೊಳ್ಬೇಕು. ನೋಡಿ, ನಾನು ಒಂದು ಸ್ವಲ್ಪ ರವೆ ಹಾಕ್ಕೊಂಡು ನಾದ್ಕೊಂಡಿದ್ದೀನಿ. ಈ ಹದಕ್ಕೆ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಚಪಾತಿ ಮಾಡ್ತೀವಲ್ಲ ಅದಕ್ಕೆ ನಾನು ಸ್ವಲ್ಪ ಸಾಫ್ಟಾಗಿ ಇರಬೇಕು. ಇವಾಗ ನಾನು ಒಂದು ಉಂಡೆಯನ್ನು ತಗೊಂಡು ಪುಡಿ ಹಿಟ್ಟನ್ನು ತೊಗೋತಾ ಇದ್ದೀನಿ, ಅದಕ್ಕೆ ಹಚ್ಚೋದಕ್ಕೆ. ನೋಡಿ, ಈ ರೀತಿ ತೊಗೊಂಡಾದಮೇಲೆ ಈ ರೀತಿ ಚಪಾತಿ ಮಾಡುವ ಮಣಿ ಮೇಲೆ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಯಾವುದೇ ಹಿಟ್ಟು, ಮೈದಾ ಆಗಲಿ ಗೋಧಿ ಹಿಟ್ಟು ಆಗಲಿ ಯಾವುದೇ ಹಿಟ್ಟು ಇಲ್ಲಿ ನಾನು ಯೂಸ್ ಮಾಡ್ತಾಯಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಇಲ್ಲಿ ಮಿಕ್ಸ್ ಮಾಡಿಟ್ಟಿಕೊಂಡಿರುವ ಮೈದಾ ಹಿಟ್ಟು ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಚ್ಕೊಳ್ಬೇಕು. ಮತ್ತು ಈ ರೀತಿ ಫೋಲ್ಡ್ ಮಾಡಬೇಕು. ನೋಡಿ, ಮತ್ತು ಈ ಸೈಡಲ್ಲೂ ಕೂಡ ನಾವು ಹಚ್ಕೊಂಡು ಮತ್ತು ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡಿಕೊಂಡು ಮತ್ತು ಪುಡಿ ಹಿಟ್ಟಿನಲ್ಲಿ ಎದ್ದು ನಾವು ಇವಾಗ ಚಪಾತಿಯನ್ನು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಿಮಗೆ ಯಾವ ಆಕಾರ ಬೇಕೋ ನೀವು ಆ ಆಕಾರದಲ್ಲಿ ನಾವು ಚಪಾತಿ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಹಿಟ್ಟು ಇಲ್ಲ ಅಂತ ಚಿಂತೆ ಮಾಡಬೇಡಿ. ಗೋಧಿ ಹಿಟ್ಟು ಖಾಲಿಯಾಗಿದ್ದರೆ ನೀವು ಈ ರೀತಿ ಚಪಾತಿಯನ್ನು ಮಾಡಿಕೊಂಡು ಊಟ ಮಾಡ್ಬೋದು. ನೋಡಿ, ಯಾರಾದರೂ ಅಚಾನಕ್ ಬಂದಿದ್ದರೆ, ಸಡನ್ಲಿ ಯಾರಾದರೂ ಬಂದರೆ ಈ ರೀತಿ ನೀವು ಚಪಾತಿ ಮಾಡಿ ಅವರಿಗೆ ಕೊಡ್ಬೋದು. ನೋಡಿ, ಮತ್ತು ಇನ್ನೊಂದು ಚಪಾತಿ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ, ಬಾಯಲ್ಲಿಟ್ಟರೆ ಕರಗೋಗುತ್ತೆ. ನಾವು ನಾರ್ಮಲ್ ಚಪಾತಿಗಿಂತಲೂ ತುಂಬ ಸಾಫ್ಟಾಗಿರುತ್ತವೆ. ನೋಡಿ, ಈ ಚಪಾತಿ ಅನ್ನದಿಂದ ಮಾಡಿರುವ ಚಪಾತಿ ಅಂತೂ ಸೂಪರಾಗಿರುತ್ತೆ. ನೋಡಿ, ನಾನು ಇನ್ನೊಂದು ಚಪಾತಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡ್ಬೋದು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಮಾಡಿಕೊಂಡು ಇಟ್ಕೊಳ್ಬೋದು. ನೋಡಿ, ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದ್ರೂ ಕೂಡ ಆರಾಮಾಗಿ ಮಾಡ್ಬೋದು. ನೀವು ಇದು ಅನ್ನದಿಂದ ಮಾಡಿರುವ ಚಪಾತಿ ಅಂತ ಯಾರೂ ಕಂಡುಹಿಡಿಯೋಕ್ಕೆ ಆಗೋಲ್ಲ. ನೋಡಿ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಇಲ್ಲಿ ಹಂಚು ಕೂಡ ಕಾಯ್ದಿದೆ, ಹಂಚಿನ ಮೇಲೆ ಚಪಾತಿ ಹಾಕಿದ್ದೀನಿ. ನೋಡಿ, ಯಾವ ರೀತಿ ನಮ್ಮ ಚಪಾತಿ ಅಂತೂ ಉಬ್ಬಿ ಬರ್ತಾಯಿದೆ ಅಂತ ನೋಡ್ಬೋದು ನೀವು. ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ಸೈಡೆಲ್ಲೂ ಹಾಕಿ ಇದಕ್ಕೆ ನಾನು ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಚಪಾತಿಯನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನೀವೇ ನೋಡಿದ್ದೀರಲ್ಲ. ನೋಡಿ, ತುಂಬಾ ಸೂಪರಾಗಿ ಬರುತ್ತವೆ. ಇದು ಅನ್ನದಿಂದ ಚಪಾತಿ ಮಾಡಿ ನೋಡಿ, ನೀವು ಮನೆಯಲ್ಲಿ ಮಾಡಿಕೊಡಿ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಅಷ್ಟೊಂದು ರುಚಿಯಾದ ಈ ಅನ್ನದಿಂದ ಮಾಡಿರುವ ಚಪಾತಿ ಅಂತೂ ಸೂಪರಾಗಿವೆ. ನೋಡಿ, ಇದು 2ನೇ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಎಷ್ಟು ಸಾಫ್ಟಾಗಿದೆ ಅಂತ ನೀವು ನೋಡಿದ್ರೂ ಗೊತ್ತಾಗ್ತಾಯಿದೆ ನಿಮಗೆ ಅನ್ಕೋತೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಬರ್ತಾಯಿದೆ. ನೋಡಿ, ಈ ಸೈಡಲ್ಲಿಯೂ ತಿರುವಿ ಹಾಕಿ ಇದಕ್ಕೂ ಮೇಲೆ ನಾನು ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಎಲ್ಲ ಚಪಾತಿ ನಾನು ಇದೇ ಥರ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ.
ನಾನಿಲ್ಲಿ ಯಾವುದೇ ಹಿಟ್ಟು ಕೂಡ ಬಳಸಲ್ದೇ ಚಪಾತಿಯನ್ನು ಮಾಡಿದ್ದೀನಿ ನೋಡಿ. ನೀವು ಇದೇ ರೀತಿ ಮಾಡಿಕೊಡಿ ಮನೆಯಲ್ಲಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಇವಾಗ ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗಿದೆ ಅಂತ ಚಪಾತಿ. ಮತ್ತು ಚಪಾತಿ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಈ ಚಪಾತಿ ಅಂತ. ಮತ್ತು ನೋಡಿ ಲೇಯರ್ ಆಗಿ ಕೂಡ ಬಂದಿದೆ ನೋಡಿ ಯಾವ ಥರ ಮುಟ್ಟಿ ಮಾಡಿದ್ರೂ ಇದೇ ರೀತಿ ಸಾಫ್ಟಾಗಿ ಇರುತ್ತೆ. ಇದು ಸಂಜೆವರೆಗೆ ಇಟ್ಟರೂ ಕೂಡ ತುಂಬಾ ಸಾಫ್ಟಾಗಿ ಚಪಾತಿ ಇರುತ್ತೆ ನೋಡಿ. ಗಟ್ಟಾಗೋದಿಲ್ಲ ಏನಿಲ್ಲ, ತುಂಬ ಮೆತ್ತಗಾಗಿ ಇರುತ್ತೆ ನೋಡಿ. ನೋಡ್ತಾ ಇರ್ಬೋದು ನೀವು ಒಂದು ಚಪಾತಿಯಲ್ಲಿ 2 ಚಪಾತಿ ಆಗ್ತಾಯಿದೆ ನೋಡಿ. 3 ಪದರಾಗಿ ಎಷ್ಟು ಲೇಯರಾಗಿ ಬಂದಿದೆ ಅಂತ ನೋಡಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್. ನೋಡಿ ಯಾವ ರೀತಿ ಬಂದಿದೆ ನಮ್ಮ ಚಪಾತಿ ಅಂತ ನೋಡಿಕೊಡ್ಬೋದು. ಸೂಪರಾದ ನಮ್ಮ ಅನ್ನದಿಂದ ಮಾಡಿರುವ ಚಪಾತಿ ಅಂತೂ ರೆಡಿ ಇತ್ತು. ಯಾರು ಕಂಡು ಹಿಡಿಯೋಕ್ಕೆ ಆಗೋದಿಲ್ಲ ಈ ಚಪಾತಿ ನಾವು ಅನ್ನದಿಂದ ಮಾಡಿದ್ದೀವಿ ಅಂತ ಗುರುತು ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಫ್ರೆಂಡ್ಸ್.